ಇವತ್ತು ನಾವು ಬರ್ತೀವಿ ಒಳಗೆ, ಸರ್ಕಾರ ನಾವು ಬರ್ತೀವಿ ಒಳಗೆ, ಎಲ್ಲರೂ ಹೊರ ಕಳಿಸಿ ಅದನ್ನ. ಈ ಹೊಸ ನಗರ ಮಾಡಲಿಕ್ಕೆ ಫಲವತ್ತಾದ ರೈತರ ಜಮೀನುಗಳನ್ನ ವಶಪಡಿಸಿಕೊಳ್ಳುವಂತ ಕಾರ್ಯ ಮಾಡ್ತಾ ಇದ್ದೀವಿ. ಖಂಡನೀಯ ಅನ್ನುವಂಥದ್ದನ್ನ ಸರ್ಕಾರದ ನೀತಿಯನ್ನ ನಾನು ಖಂಡಿಸ್ತೇನೆ. ಕಾರಣ ಇಷ್ಟೇ, ರೈತರು ತಲೆತಲಾಂತರದಿಂದ ತಮ್ಮ ಬದುಕು ಕಟ್ಟಿಕೊಳ್ಳಬೇಕಿರ್ತಕ್ಕಂಥ ಫಲವತ್ತಾದ ಜಮೀನು ನಾವು ಟಿವಿಯಲ್ಲಿ ತೋರಿಸ್ತಾ ಇದ್ದೀರ, ಆದ್ರೆ ಯಾವ ರೀತಿ ಜಮೀನು ಇರುತ್ತೆ ಅನ್ನೋದನ್ನ ನಾವು ನೋಡಿವಿ. ಸಹಿತ ಬಹಳ ಫರ್ಟಿಲೈಸ್ ಜಮೀನು ಅದ. ಬಹುಶಃ ನಾವು ಪರೀಕ್ಷೆ ಆಗ್ಲಾರ್ದು ಜಮೀನು ಸರ್ಕಾರ ಯಾವ ಉದ್ದೇಶದಿಂದ ಅದನ್ನ ವಶಪಡಿಸಿಕೊಂಡು ನಗರ ಮಾಡ್ಲಿಕ್ಕೆ ಹೊರಟಿದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧಿಕಾರ ಆಚರಿತ ಒಂದು ದೌರ್ಜನ್ಯ ಮಾಡಬಾರ್ದು ಅಮಾಯಕ ರೈತರ ಮೇಲೆ. ರೈತರು ದುಡಿತಾರೋ ಅಂತ ನೀವು ಬದುಕೇರಿ ಅನ್ನ ಹಾಕ್ತಾರ ನೀವು ಹೊಟ್ಟಿಗೆ, ಅದರ ಋಣ ರೈತರ ಮ್ಯಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡಬೇಕು. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅನ್ನ ಹಾಕುವ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದನ್ನ ಮಾಡಬಾರದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಾಗ ಹಿರಿಯರ ಒಂದು ಗಾಡಿ ಮಾತಾಡ್ತೀವಿ ನಮ್ಮ ಕಡೆ, ಅಧಿಕಾರ ಬಂದಾಗ ಅರಿತು ನಡಿ, ಆ ಅರಿಕೆಯಿಂದ ನಡೆಯುವಂತ ಕೆಲಸ ಆಗ್ಬೇಕು. ಜನ ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರ, ಅದ್ರ ಸತ್ಯಾಂಶ ಐತೆ ಇಲ್ಲೋ ತಿಳ್ಕೊಂಡು ನಿರ್ಣಯ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಸರ್ಕಾರ. ಒಂದು ವೇಳೆ ರೈತರ ಹಾಳಾದ್ರೂ ಚಿಂತೆ ಇಲ್ಲ, ಅವರು ಸತ್ರು ಚಿಂತೆ ಇಲ್ಲ, ನಾವು ಮಾಡಬಹುದು ಅನ್ನುವಂಥದ್ದನ್ನ ಇದು ಪ್ರಜಾತಂತ್ರ ಸರ್ಕಾರದ ನೀತಿ ಅಲ್ಲ. ಪ್ರಜೆಗಳನ್ನ ನೀವು ಅವರಿಂದ ಆಯ್ಕೆ ಆಗಿ ಬಂದಿರ್ತೀರಿ, ಅವರ ಹಿತ ಕಾಪಾಡಲಿಕ್ಕೆ ನಿಮ್ಮ ಕರ್ತವ್ಯ. ಈಗಾಗಲೇ ನಿನ್ನೊಬ್ಬರು ಹೇಳಿದ್ದಾರೆ, ನಮ್ಮ ಸಲವಾದಿ ನಾರಾಯಣ ಸ್ವಾಮಿ ಅವರು ಅಲ್ಲಿ ವಿಸಿಟ್ ಮಾಡಿದಾಗ ಕೇಳಿದ್ದೀನಿ. ಬೇರೆ ಕಡೆ ಎಲ್ಲಿ ಸರ್ಕಾರಿ ಜಮೀನ ಅಥವಾ ಎಲ್ಲಿ ಫಲವತ್ತಾದ ಜಮೀನು ಇಲ್ಲ, ಆ ಕಡೆ ಸಹಿತ ಟೌನ್ಶಿಪ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇದೇ ಜಮೀನು ಬೇಕನ್ನುವಂತದನ್ನ ಹಠ ಅಂದ್ರೆ ನಿಮ್ಮ ಸೇಡಿಗಾಗಿ ಮಾಡುವಂತ ಪ್ರವೃತ್ತಿ ಕಾಣ್ತಾ ಇದ್ದೀರ. ಯಾರ್ದಾಗಲೂ ದ್ವೇಷದಿಂದ ರೈತರ ಮ್ಯಾಗ ತಿಳಿಸಿಕೊಳ್ಳುವಂತ ಕಾರ್ಯ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದಾಗಬಾರ್ದು, ಅದು ಖಂಡನೀಯ. ಆ ಕಾರಣಕ್ಕಾಗಿ ನೀವು ಎಚ್ಚರಿಕೆಯಿಂದ ಈ ವಿಷಯದಲ್ಲಿ, ಈ ಟೌನ್ಶಿಪ್ ಮಾಡುವಂತ ವಿಷಯದಲ್ಲಿ ನಿರ್ಣಯ ಕೈಗೊಳ್ಳಬೇಕನ್ನುವಂತ ಒತ್ತಾಯವನ್ನ ಹೋರಾಟದ ಮುಖಾಂತರ ನಾನು ಸಹಿತ ಈ ರಾಜ್ಯದ ಮುಖ್ಯಮಂತ್ರಿಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ನೀವು ದಯಮಾಡಿ ನಿಮ್ಗೆಲ್ಲ ಜನ ಅಧಿಕಾರ ಕೊಟ್ಟಾಗ ರೈತರನ್ನ ಹಾಳು ಮಾಡುವಂತದನ್ನ, ಸಾಯಿ ಬಿಡುವಂತ ಕೆಲಸವನ್ನ ಮಾಡಬಾರ್ದು. ಸಾಧ್ಯತ್ರ ನಿಮಗ ಮಾಡ್ರಿ, ನೀವು ಟೌನ್ಶಿಪ್ ಮಾಡ್ರೆ ಅನ್ನುವಂಥದ್ದನ್ನ ಯಾರಿಗೆ ನಿಮ್ ಕೇಳಾಗ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ನೀವು ಅವರಿಗೆ ಅವಕಾಶ ಕೊಡ್ರಿ. ರೈತರನ್ನೇ ಸಾಧ್ಯತ್ರ ಅವರೇ ಏನೇ ಮಾಡಿ ಟೌನ್ಶಿಪ್ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ಲಿ. ಅವರ ಫಲವತ್ತಾದ ಎಕರೆ ಕಾಣುವಂತ ಜಮೀನನ್ನ ಕಡಿಮೆ ರೇಟ್ನಿಂದ ನೀವು ವಶಪಡಿಸಿಕೊಂಡು ಯಾವ ಉದ್ದೇಶಕ್ಕಾಗಿ ಗಾಳಿಯಿಂದ ಹಿಂದಲಾರ, ಇದರಿಂದ ಏನು ನೀವು ಲೂಟಿ ಮಾಡುವಂತ ಸಂಕಲ್ಪದ ರಾಜ್ಯದ ಜನತೆಗೆ ಅರ್ಥ ಆಗ್ಯದ. ಆ ಕಾರಣಕ್ಕಾಗಿ ನೀವೇನು ಅಧಿಕಾರ ಶಾಶ್ವತ ಅಲ್ಲ, ನೀವು ಹಿಟ್ಲರ್ಗೆ ಅದರಿಂದ ಅಧಿಕಾರ ಇರುವಾಗ ಒಳ್ಳೆಯ ಕೆಲಸ ಮಾಡಿ ಸಭಾಸಿಗಿರಿ ತೆಗೆದುಕೊಳ್ಳುವಂತ ಕೆಲಸ ಮಾಡಿ, ಅದರಿಂದ ಬಿಟ್ಕೊಟ್ಟು ರೈತರ ಮೇಲೆ ಹೂಳು ಹಾಕುವಂತ ಕೆಲಸ ಮಾಡ್ತಾ ಇದ್ದಿದ್ದು ಇದು ಪ್ರಜಾತಂತ್ರದ ಸರ್ಕಾರದ ಲಕ್ಷಣ ಅಲ್ಲ. ಇದು ಹಿಟ್ಲರ್ಶಾಹಿ ಭಯೋತ್ಪಾದಕರು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ನೀವು ಯಾರನ್ನೋ ಕಳಿಸಿ ಅವ್ರಿಗೆ ಧಮಕಿ ಹಾಕಿ, ರೌಡಿಜಿಗಳನ್ನ ಕಳಿಸಿ, ರೈತರಿಗೆ ಹೆದರಿಕೆ ಹಾಕಿ ಅವ್ರಿಗೆ ಹೆದರಿಸಿ
ಭೀಕರ ಬರ ಅದ ಎಲ್ಲಿನೋ ಅನ್ನುವಂತದ್ದನ್ನ ನಮ್ಗೆ ಈಗಾಗಲೇ ಅದರಿಂದ ರಾಜ್ಯಕ್ಕೆ ಅಷ್ಟೇ ಅಲ್ಲ 16 ದೇಶಗಳಿಗೆ ಬರ ಇದೆ. ಇಂಥ ಸಂದರ್ಭದಲ್ಲಿ ರೈತರು ಬದುಕುವುದ ಕಠಿಣ ಆಗತ್ತೆ. ಮತ್ತೊಮ್ಮೆ ಅವ್ರ ಮೇಲೆ ಬರೆ ಇರುವಂತ ಕೆಲಸ ಮಾಡಬಾರ್ದು ಅನ್ನುವಂತದ್ದನ್ನ ಈ ಹೋರಾಟದ ಮುಖಾಂತರ ರೈತರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಸಹಿತ ಅವು ಎಲ್ಲ ಜಮೀನು ಕಳ್ಕೊಳ್ಳುವಂತ ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತು ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ಎಂತದೇ ಸಂದರ್ಭ ಬಂದರೂ ಸಹಿತ ನಿಮಗೇನಾದ್ರೂ ಹಿಟ್ಲರ್ ಮುಸೋಲಿನಿ ಅಂತ ಅನಿಸಿದ್ರ ರೈತರನ್ನು ಕೊಂದು ರೈತರ ಹೆಣದ ಮೇಲೆ ನೀವು ಬಿಡದಿ ಟೌನ್ಶಿಪ್ ಮಾಡ್ತಿದ್ರ ಮಾಡಬಹುದು ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನ ಕೊಡ್ತೀನಿ. ನಿಮ್ಮನ್ನ ಎಲ್ಲಿ ಇಡ್ಬೇಕು ಜನ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇದು ದಿನನಿತ್ಯ ಮಾಧ್ಯಮದವರು ಎಲ್ಲಾ ಬಿತ್ತರಿಸ್ತಾ ಇದ್ದಾರೆ. ಯಾವ ರೀತಿ ದೌರ್ಜನ್ಯ ಆ ಬಿಡದಿಯಲ್ಲಿ ಇವರು ರೈತರ ಮೇಲೆ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಲ್ಪನೆ ಎಲ್ಲರಿಗೆ ಅಲ್ಲ, ಅದಕ್ಕೆ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ. ಅದರಿಂದ ಇನ್ನೊಮ್ಮೆ ಈಗ ಸಾಮಾನ್ಯ ವಿರೋಧ ಪಕ್ಷ ಆದಷ್ಟು ಸಹಿತ ಸೀಟ್ ಬರಬೇಕಾದ್ರ ಆ ಬಿಡದಿ ಏನ್ ಯೋಜನೆ ಅದನ್ನ ಕೈಬಿಟ್ಟು ಎಲ್ಲಿ ಸರ್ಕಾರ ಜಮೀನದ ಅಥವಾ ಬೆಂಗಳೂರು ಸಬ್ ಇನ್ನು ಎಲ್ಲಿ ಮಾಡ್ಲಾಕ ಅನುಕೂಲ ಆಗತ್ತೆ ಆ ಜಮೀನುಗಳನ್ನು ವಶಪಡಿಸಿಕೊಂಡು ಅವರಿಗೆ ಯೋಗ್ಯ ಪರಿಹಾರ ಕೊಟ್ಟು ಆ ಟೌನ್ಶಿಪ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿ ನಮಗೂ ಸಹಿತ ನಮ್ಮ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗಿರುವಂತ ನಿನ್ನೆ ಫೋನ್ ಮುಖಾಂತರ ಕರೆದಾಗ ನನಗೂ ಸಹಿತ ಈ ಹೋರಾಟದಲ್ಲಿ ಭಾಗಿಯಾಗಿ ರೈತರಿಗೆ ವಿಶೇಷವಾಗಿ ಬೆಂಬಲಿಸಲಿಕ್ಕೆ, ಯಾಕಂದ್ರೆ ನಾವೆಲ್ಲರೂ ರೈತರ ಮಕ್ಕಳನ್ನ ನಾವು ರೈತಾಗಿ ಮಾಡಿ ಇಲ್ಲಿ ಬಂದಿದ್ದೀವಿ. ರೈತರ ಕಷ್ಟ ಸುಖಗಳನ್ನ ಏನೇನು ಮಂತ್ರಿಗಳನ್ನೆಲ್ಲ ಅರ್ಥಕೊಂಡು ಬಂದವರು. ಆದ್ದರಿಂದ ಇವರಿಗೆ ಕೆಲವು ಮಂದಿ ರೈತ ಅಂತ ಹೇಳ್ಕೊಳ್ತಾರ, ಅದ್ರ ಅಲ್ಲಿ ಅವ್ರಿಗೆ ಹೆಂಗ್ ರೈತರಿದ್ದಾರೋ ಗೊತ್ತಿಲ್ಲ ನನಗೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಕೈಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡಿ ಟೌನ್ಶಿಪ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ನನಗೆ 12 ವಿಷಯಗಳನ್ನ ಈ ಬಿಡದಿ ಟೌನ್ಶಿಪ್ ಸಲುವಾಗಿ ನಡೆದಂತ ಹೋರಾಟದಲ್ಲಿ ಭಾಗವಹಿಸಿ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಶಾಸಕರು ಹಿರಿಯ ಮುಖಂಡರುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಸಿದ್ದು ಸೋದರಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಉತ್ತರ ಕರ್ನಾಟಕದ ರೈತರ ಮುಖಂಡರು ಹೋರಾಟಗಾರರಾದಂತ ಪರಮಣ್ಣ ಅವರೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಅದಕ್ಕಿಂತ ಮುಂಚೆ ನಮ್ಮ KR ಪುರಂ ಅವರಿಗೆ ಒಂದು ಮನವಿ, ಅಲ್ಲಿ ನಿಂತಿರೋರೆಲ್ಲ ಶಾಸಕರು ಬಂದ್ಮೇಲೆ ದಯವಿಟ್ಟು ಎಡಭಾಗದಲ್ಲಿ ಬಂದು ಕೂತ್ಕೋಬೇಕು. KR ಪುರಂ ಅವರ ನಿಮ್ಗೆ ವಿಶೇಷವಾಗಿ ಇಲ್ಲಿ ಆಶ್ರಯವನ್ನ ಮಾಡಿದ್ದೀವಿ, ದಯವಿಟ್ಟು ಎಡಭಾಗಕ್ಕೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. बोलो भारत माता की, भारत माता की. ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಡದಿ ಏನು ನಮ್ಮ ರೈತರ ಭೂಮಿಗಳನ್ನ ವಶಪಡಿಸಿಕೊಳ್ಳುವಂತ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಯೋಜನೆಯನ್ನು ಖಂಡನೆ ಮಾಡಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸಹಿತ ಭಾಗವಹಿಸಿದ್ದಾರೆ. ಜೊತೆಗೆ ರೈತರ ಭೂಮಿಗಳನ್ನು ಉಳಿಸಬೇಕು, ರೈತ ಉಳಿದಾಗ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ರೈತ ನಾಯಕರು ಸಹಿತ ಭಾಗವಹಿಸುವುದರ ಮುಖಾಂತರ ರಾಜ್ಯ ಸರ್ಕಾರ ಏನು ಇವತ್ತು ಬಿಡದಿಯಲ್ಲಿ ರೈತರು ಒತ್ತಾಯಪೂರ್ವಕವಾಗಿ ಬಿಡದಿಯಲ್ಲಿ ರೈತರ ಭೂಮಿಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಅದನ್ನು ಖಂಡಿಸಿ ನಾವು ಇವತ್ತು ಎಲ್ಲರೂ ಕೂಡಿಕೊಂಡು ಆ ಒಂದು ಖಂಡನೆ ಮಾಡುವುದರ ಜೊತೆಗೆ ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರ ಮನಸ್ಸನ್ನು ಯಾರು ನೋಯಿಸಬಾರದು ಅನ್ನುವಂತ ಉದ್ದೇಶದಿಂದ ಇವತ್ತು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ರೈತರಿದ್ದಾಗ ಮಾತ್ರ ನಾವು, ಯಾಕೆಂದ್ರೆ ನಾವು ದೇಶದವರು ಎಲ್ಲರೂ ಸಹಿತ ನಮ್ಮ ಪಕ್ಷದ ನಾಯಕರು ಹೇಳಿದಾಗೆ ರೈತ ಈ ದೇಶದ ಬೆನ್ನೆಲುಬು. ರೈತ ಉಳಿದಾಗ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ರೈತರ ಭೂಮಿಗಳನ್ನು ಯಾವುದೇ ರೀತಿಯಲ್ಲಿ ಒತ್ತಾಯ ಇಲ್ಲದೇ, ಒತ್ತಾಯ ಮಾಡಲಾರ್ದೇ ಅವರ ಭೂಮಿಗಳನ್ನು ಖರೀದಿ ಮಾಡೋದು, ವಶಪಡಿಸಿಕೊಳ್ಳೋದು ಬಹಳ ಅನ್ಯಾಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಅರಿತುಕೊಂಡು ಕಾರ್ಯ ಮಾಡಿದಾಗ ಮಾತ್ರ ಇನ್ನೂ ರೈತರಿಗೆ ಹೆಚ್ಚಿನ ಫಲ ಸಿಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು ಅನ್ಯಾಯ ಇನ್ನೂ ಏನಾದರೂ ಮುಂದೆ ರೈತರಿಗೆ ಅನ್ಯಾಯ ಆದರೆ
ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಜೊತೆಗೆ ಇನ್ನು ಉಗ್ರವಾದ ಹೋರಾಟವನ್ನ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ಆಗಮಿಸಿದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಅಲ್ಲಿ ನಿಂತಿರೋರೆಲ್ಲ ಒಂಚೂರು ಜಾಗ ಮಾಡಿಕೊಡ್ಬೇಕು. ಎಲ್ಲ ಕುರ್ಚಿಗಳಲ್ಲಿ ಕೂತ್ಕೊಬೇಕು. ಎಡಭಾಗದಲ್ಲಿ ಖಾಲಿ ಇದೆ, ದಯವಿಟ್ಟು ಬನ್ನಿ. ಎಡಭಾಗದಲ್ಲಿ ಒಂದು ಜನ ಕೂತ್ಕೊಳ್ಳಿ. ಈಗ ನಮ್ಮನ್ನು ಉದ್ದೇಶಿಸಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ MD ಲಕ್ಷ್ಮೀನಾರಾಯಣ ಅವರು ಮಾತಾಡ್ಬೇಕಂತ ಕೇಳ್ಕೊತೀವಿ. ಭಾರತ್ ಮಾತಾ ಕಿ ಬಂಧುಗಳೇ, ಕರ್ನಾಟಕದಲ್ಲಿ ಹೊಸ ಸರ್ಕಾರ ಆಡಳಿತಕ್ಕೆ ಬಂದು ಕೇವಲ 1.5 ತಿಂಗಳು. ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಹುದ್ದೆಯನ್ನ ಸ್ವೀಕಾರ ಮಾಡಿದ ನಂತರ ರಾಜ್ಯದಲ್ಲಿರ್ತಕ್ಕಂಥ ನೂರಾರು ಸಮಸ್ಯೆಗಳನ್ನ ಬಿಟ್ಟು ಕೇವಲ ಬಿಡದಿನಲ್ಲಿ ಫಲಭರಿತ ಇವತ್ತು ರೈತರು ನೂರಾರು ವರ್ಷಗಳಿಂದಲೂ ಕೂಡ ಜಮೀನಿನ ಉತ್ಕೃಷ್ಟವಾಗಿರ್ತಕ್ಕಂಥ ಬೆಳೆ ತೆಗಿತಾ ಇರ್ತಕ್ಕಂಥ ಪ್ರದೇಶವನ್ನ ಸುಮಾರು 9,500 ಎಕರೆಯಷ್ಟು ಭೂಮಿಯನ್ನ ವಶಪಡಿಸಿಕೊಂಡು ಅಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಒಂದು ವೇಳೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅಂತ ನಾನದು ಕೂಡ ಭಾವಿಸ್ತೇನೆ. ಇವತ್ತು ಒಂದು ಸರ್ಕಾರ ಏನು ಒಂದು ಜನಪರ ಯೋಜನೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಟೌನ್ಶಿಪ್ ಕೂಡ ಬೇಕು ಬೇಡ ಅಂತಕ್ಕಂಥದ್ದಲ್ಲ. ಆದ್ರೆ ಯಾವ ಜಮೀನನ್ನ ನೀವು ವಶಪಡಿಸಿಕೊಂಡು ಆ ಜಮೀನಿನಲ್ಲಿ ಟೌನ್ಶಿಪ್ ಅನ್ನು ಮಾಡಬೇಕು ಅಂತಕ್ಕಂಥದನ್ನ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಸರ್ಕಾರದ್ದು. ಆದ್ರೆ ತಾವು ಮಾಡಿರ್ತಕ್ಕಂಥದ್ದೇನು, ಇವತ್ತು ಕೇವಲ ಬಿಡದಿ ಅಲ್ಲ, ರಾಮನಗರ ಅಲ್ಲ, ಬೆಂಗಳೂರು ನಗರ ಅಲ್ಲ, ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಾತನಾಡ್ತಾ ಇದ್ದಾರೆ. ಉತ್ಕೃಷ್ಟವಾಗಿರ್ತಕ್ಕಂಥ ತೆಂಗು, ಅಡಿಕೆ, ಬಾಳೆ ದಿನಂಪ್ರತಿ ರೈತ ಆ ಜಮೀನಲ್ಲಿ ಜೀವನ ಮಾಡಲಿಕ್ಕೆ ಬೆಳೆಯನ್ನು ಬೆಳೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಜಮೀನು ಅದಕ್ಕೋಸ್ಕರ ಬೇಕಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಉದ್ಭವವಾಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಏನೋ ಒಂದು ರಾಜಕೀಯ ವ್ಯವಸ್ಥೆಯ ಮೂಲಕ ನಾನು ತಂದ ಯೋಜನೆ ಅಲ್ಲ, ಇದು ಬೇರೆ ಯಾರೋ ತಂದಿತ್ತು ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಕೂಡ ಜನರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರ ಆಡಳಿತ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಜನರ ಒಂದು ಯೋಗಕ್ಷೇಮವನ್ನು ಯಾವ ರೀತಿ ತೆಗೆದುಕೋಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಆ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಮಾತನ್ನು ನಾನಾದ್ರೂ ಕೂಡ ಹೇಳ್ತಾ, ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೆನ್ನೆ ನೋಡಿದೆ ನಿಮ್ಮ ಒಂದು ಹೇಳಿಕೆನ, ಇಚ್ಛೆ ಇರ್ತಕ್ಕಂಥವ್ರು ಮಾತ್ರ ಜಮೀನನ್ನು ಕೊಟ್ಟರೆ ನಾವು ತಗೊಂತೀವಿ, ಇಲ್ಲದೆ ಹೋದ್ರೆ ಆ ಜಮೀನು ಬೇಡ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದೀವಿ. ಆದ್ರೆ ಇವತ್ತಿನ ಪರಿಸ್ಥಿತಿ, ಒಬ್ಬ ಜಮೀನನ್ನ ಖರೀದಿ ಮಾಡಿ ಆ ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಮೀನಿಗೆ ಒತ್ತಡ ತರ್ತಕ್ಕಂಥದ್ದು ನಿಮ್ಮ ಕುತಂತ್ರ ಅಂತಕ್ಕಂಥ ಮಾತನ್ನ ಆ ಭಾಗದ ರೈತರಿಗಾಗಲೇ ಹೇಳ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಬರಡು ಭೂಮಿ 1000 ಎಕರೆ ಇದೆ. ಆದ್ರೆ ಬಿಡದಿಯ ಫಲವತ್ತಾಗಿರ್ತಕ್ಕಂಥ ಜಾಗ ಯಾತಕ್ಕೋಸ್ಕರ ಬೇಕು ಅಂತಕ್ಕಂಥದನ್ನ ಸಾರ್ವಜನಿಕವಾಗಿ ಚರ್ಚೆಗಿಳಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿರ್ಬೋದು, ರೈತ ಮುಖಂಡರಿರ್ಬೋದು, ಪ್ರತಿಯೊಬ್ಬರು ಕರೆಸಿ ಚರ್ಚೆ ಮಾಡಿ ಏನಾದ್ರೂ ಕೂಡ ಅದರಲ್ಲಿ ಭಾಗಶಃ 90% ಹೆಚ್ಚಿನ ರೈತಾಪಿ ಜನರು ಒಪ್ಪಿದ್ರೆ ಆ ಯೋಜನೆಯಿಂದ ಜಾರಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದು ಕೇವಲ ಒಂದೇ ಒಂದು ದಿನದ ಧರಣಿ ಸತ್ಯಾಗ್ರಹದ ವ್ಯವಸ್ಥೆಗೋಸ್ಕರ ಆಗ್ತಾ ಇರ್ತಕ್ಕಂಥದ್ದಲ್ಲ. ಇದು
ಸನಾತನ ಕಾಲದಿಂದ ಬಂದಿರ್ತಕ್ಕಂಥ ರೈತ ಪರವಾಗಿರ್ತಕ್ಕಂಥ ವ್ಯವಸ್ಥೆಯ ಮೂಲಕ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದಷ್ಟೇ, ಈ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ನೀವು ಕೆಲವೇ ರೈತರ ಜಮೀನನ್ನ ತೆಗೆದುಕೊಂಡು ಟೌನ್ಶಿಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಅದು ಸಾಧ್ಯ ಇಲ್ಲ. ಬಿಟ್ಟು ಬರಡು ಭೂಮಿನಲ್ಲಿ ಇಲ್ಲಿ ಇವತ್ತು ಹಣ ಇದ್ರೆ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ನಿಮ್ಮಲ್ಲಿ ಹಣ ಇಲ್ಲ. ಏನಿವತ್ತು ಕೊಡ್ತಕ್ಕಂಥ ಬಡವರಿಗೆ ಅಕ್ಕಿಯನ್ನು ಕೊಡ್ಲಿಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಅನೇಕ ಯೋಜನೆಗಳಿಗೆ ಹಣ ಇಲ್ಲ. ಆದ್ರೂ ಕೂಡ ಈ ಟೌನ್ಶಿಪ್ ಅನ್ನು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಯಾವ ನ್ಯಾಯ ಇರ್ತಕ್ಕಂಥದ್ದನ್ನ ಪ್ರತಿಯೊಬ್ಬ ರೈತರು ಕೂಡ ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ. ಆ ದೃಷ್ಟಿಯಿಂದ ಕೇವಲ 1.5 ತಿಂಗಳಲ್ಲಿ ಬಂದು ತಾವು ಟೌನ್ಶಿಪ್ ಅನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅನೇಕ ಕರ್ನಾಟಕ ರಾಜ್ಯದ ರೈತಾಪಿ ಜನರ ಮತ್ತು ಸಾರ್ವಜನಿಕರ ಹಿತಾಸಕ್ತಿಗೆ ಬೇಕಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದಾವೆ. ಆ ಕಾರ್ಯಕ್ರಮ ಎಲ್ಲವನ್ನು ಕೂಡ ಬಿಟ್ಟು ಮೊದಲನೇ ನೀವು ಕಾರ್ಯಕ್ರಮನೇ ಬಿಡದೆ ಟೌನ್ಶಿಪ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ. ಯಾವುದೇ ಕಾರಣಕ್ಕೂ ಕೂಡ ರೈತರು ನಿಮ್ಮನ್ನ ಕ್ಷಮಿಸಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಒಂದು ಜನಾಂಗದ ಮುಖಂಡನಾಗಿ ನನ್ನ ಒಂದು ಮಾತು ಇದು. ಯಾಕೆಂತಂದ್ರೆ ಒಕ್ಕಲ ಎಬ್ಬಿಸ್ತಕ್ಕಂಥ ಒಕ್ಕಲಿಗ, ಒಕ್ಕಲನ್ನ ಎಬ್ಬಿಸ್ತಕ್ಕಂಥ ಒಕ್ಕಲಿಗ ಖಂಡಿತವಾಗಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ಆಗೋಲ್ಲ. ಆ ದೃಷ್ಟಿಯಿಂದ ಬಿಡದಿ ಟೌನ್ಶಿಪ್ ಅನ್ನ ಖಂಡಿತವಾಗಿ ಕೂಡ ಕೈ ಬಿಟ್ಟು ಏನಿವತ್ತು ಬರಡು ಭೂಮಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನೇಕ ಬರಡು ಭೂಮಿಗಳಿದೆ, ಆ ಭೂಮಿನಲ್ಲಿ ಟೌನ್ಶಿಪ್ ಅನ್ನು ಮಾಡ್ತಕ್ಕಂಥದ್ದು ಯೋಗ್ಯ. ಇದಕ್ಕೇನಾದ್ರೂ ಕೂಡ ಇದು ಕೇವಲ ಒಂದು ದಿನದ ಸತ್ಯಾಗ್ರಹ ಅಲ್ಲ. ಇದೇ ರೀತಿ ಮುಂದುವರಿತಾ ಇರ್ತದ್ದು. ಮುಂದಿನ ಅಧಿವೇಶನದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ಜಾತ್ಯತೀತ ಜನತಾದಳದ ಶಾಸಕರು NDA ಮುಖಾಂತರ ಎಲ್ಲರೂ ಕೂಡ ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಆ ಹಿನ್ನೆಲೆಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಯೋಜನೆ ಔಚಿತ್ಯ ಅಲ್ಲ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡಿ ಖಂಡಿತವಾಗಿ ಕೂಡ ಈ ಯೋಜನೆ ಕೈ ಬಿಟ್ಟು ರೈತರನ್ನ ಉಳಿಸಿ ಅಂತಕ್ಕಂಥ ಆಗ್ರಹ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.